ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಸೊ ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಟೊಮ್ಯಾಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು ಫುಲ್ ಹೇಗೆ ಮಾಡ್ತೀನಿ ನಾನು ಸಿಂಪಲ್ಲಾಗಿ. ಏನೋ ನಾನು ಮಸಾಲಾನ ರುಬ್ಕೊಂಡ್ರೆ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ ಟೊಮೆಟೊ ಬಾತನ್ನ. ಸೊ ರೆಸಿಪಿ ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇವಾಗ ಸಾಂಬಾರು ಕೂಡ ಒಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ತಿಂಡಿ ತಿಂದಮೇಲೆ ನನಗೆ ಕೆಲಸ ಮಾಡೋದಕ್ಕೆ ಬೋರಿಂಗ್ ಅನಿಸುತ್ತೆ, ಮೂಡ್ ಬರಲ್ಲ. ಸೊ ಹಂಗಾಗಿ ತಿಂಡಿ ಜೊತೆಗೇ ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮೊಳಕೆ ಹುಳಿ ಕಾಳು ಸಾಂಬಾರನ್ನ ಮಾಡ್ತಿರೋದು ಇವತ್ತು. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಎಲ್ಲೋ ಹೋಗಬೇಕು ಅಂತ ಕೂಡ ಪ್ಲ್ಯಾನ್ ಆಗಿದೆ. ನೆನ್ನೆನೇ ಹೋಗಬೇಕಿತ್ತು ಆ್ಯಕ್ಚುಲಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಫೈನಲಿ ಅಂತ ಹೇಳ್ಬಿಟ್ಟು ಆ್ಯಸ್ ಯೂಶ್ವಲ್ ನಾವು ಇಬ್ಬರೇ ಹೊರಟಿರೋದು. ಸೊ ಪೂಜಾ ಮತ್ತು ಹೇಮನ್ನ ಕರೆದ್ವಿ. ಅವರು ಸಡನ್ ಪ್ಲ್ಯಾನ್ ಅಲ್ವಾ, ಸಡನ್ನಾಗಿ ಕರೆದ್ರೆ ಯಾರು ತಾನೇ ಬರೋಕ್ಕಾಗುತ್ತೆ. ಸೊ ಬ್ಯುಸಿ ಇದ್ದೀವಿ, ಸ್ವಲ್ಪ ಬರೋಕ್ಕಾಗಲ್ಲ ಅಂತಂದರು. ಹಾಗಾಗಿ ನಾವಿಬ್ಬರೇ ಹೊರಟಿದ್ದೀವಿ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂತೇಳಿ ಬೇಗ ಬೇಗ ಎಲ್ಲ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಜೇನ್ಕಲ್ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ, ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ. ಸೊ ಹುಷಾರಾಗಲಿ, ಬೇಗ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಫೈನಲಿ ಹೊರಟಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು, ಏನಿಲ್ಲ ಸಿಂಪಲಾಗಿ ಸ್ಕಿನ್ ಕೇರ್ ಮಾಡ್ಕೊಂಡು ಅಷ್ಟೇ, ಏನು ಮೇಕಪ್ ಏನು ಮಾಡಿಲ್ಲ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಲವ್ ಕೂಡ ರೆಡಿ ಆಗಿದ್ದಾಳೆ. ಸೊ ಹೊರಡ್ಬೇಕು ಅಷ್ಟೇ.
ಗೈಸ್ ಇವಾಗ ರೆಡಿ ಆದೆ. ಟೈಮ್ ಬಂದು 2:15 ಆಗಿದೆ. ಊಟ ಎಲ್ಲ ಮುಗೀತು. ಜೇನ್ಕಲ್ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ತುಂಬ ದಿನದಿಂದ ಹೋಗೋಕ್ಕಾಗಿರಲಿಲ್ಲ. ನಾನು ಹೋಗಿ ಆಲ್ಮೋಸ್ಟ್ 8 ಮಂತ್ಸ್ ಮೇಲೇ ಆಗಿತ್ತು. ಸೊ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮೇಲೆ ಹೋಗೋಣ ಅಂತೇಳಿ. ತುಂಬ ಬಿಸಿಲಲ್ವಾ, ಸೊ ನಾವು ಅಲ್ಲಿಗೆ 3 or 4 ಹಂಗೆ ರೀಚ್ ಆದರೆ ಬಿಸಿಲು ಕಡಿಮೆ ಆಗಿರುತ್ತೆ, ಆರಾಮಾಗಿ ಹತ್ಬೋದು. ಸಂಜೆ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅರುಣ ಅವ್ರನ್ನ ಕರೆದೆ. ಅವರು ಇಲ್ಲ ಬೇರೆ ಕೆಲಸ ಇದೆ, ಹೋಗಿ ಬನ್ನಿ ನೀವಿಬ್ಬರು ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಹೊರಟಿದ್ದೀನಿ, ಅವಳು ಹೊರಟಿದ್ದಾಳಂತೆ, ಕಾಲ್ ಮಾಡಿದ್ಲು ಹೋಗಿ ಬರೋಣ ಅಂತೇಳಿ. ಸೊ ಇವಾಗ ಹೋಗ್ಬಿಟ್ಟು ಅವಳನ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಮತ್ತು ನಾನು ಜೇನ್ಕಲ್ ಬೆಟ್ಟಕ್ಕೆ ಹೋಗೋದು ಅದೆಲ್ಲನೂ ವ್ಲಾಗ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಈ ವ್ಲಾಗಲ್ಲಿ ನಾನು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ತೀನಿ ನಾನು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.